ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರದಕ್ಷಿಣೆ ಕಿರುಕುಳಕ್ಕೆ ತ್ವಿಷಾ ಶರ್ಮಾ ಸಾವು. ಹಲ್ಲೆಗೈದು ನೇಣು ಹಾಕಿದ್ರ ಗಂಡ ಅನ್ನೋ ಪ್ರಶ್ನೆ. ಗಂಡನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಾಡೆಲ್ ದೇಹದಲ್ಲಿ ಹಲವು ಗಾಯಗಳು ಪತ್ತೆಯಾಗಿದೆ. ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದ ತ್ವಿಷಾ ಶರ್ಮಾ ಅನ್ನುವಂತಹ ಪ್ರಶ್ನೆ ಇದೆ. ಗಂಡನ ಕುಟುಂಬಸ್ಥರಿಂದ ಗಂಭೀರವಾದಂಥ ಆರೋಪ. ಗರ್ಭಿಣಿಯಾಗಿದ್ದರೂ ಕೂಡ ಅವರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತ ಗಂಡನ ಕುಟುಂಬಸ್ಥರು ಮಾಡಿರುವಂಥ ಆರೋಪ ಇದು. ಭೋಪಾಲ್ನಲ್ಲಿ ಶವವಾಗಿ ಪತ್ತೆಯಾದಂತಹ ಮಹಿಳೆ, ನೋಯ್ಡಾ ಮಹಿಳೆಯ ಕೊನೆಯ ಸಂದೇಶ. ನಟಿ ಮಾಡೆಲ್ ತ್ವಿಷಾ ಶರ್ಮಾ ಸಾವಿನ ಸೀಕ್ರೆಟ್. ನಾನಿಲ್ಲಿ ಕೆಟ್ಟದಾಗಿ ಸಿಕ್ಕಾಕೊಂಡಿದ್ದೀನಿ ಬ್ರೋ, ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಈ ರೀತಿ ಸಿಲುಕೊಳ್ಬೇಡ. ನನ್ನ ಕೈಯಲ್ಲಿ ಈಗ ಹೆಚ್ಚು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಸಮಯ ಬಂದಾಗ ನಾನೇ ನಿನಗೆ ಕರೆ ಮಾಡ್ತೀನಿ ಅಂತ ನೋಯ್ಡಾ ಮೂಲದ ತ್ವಿಷಾ ಶರ್ಮಾ ಸಾವಿಗೂ ಮುನ್ನ ತನ್ನ ಆಪ್ತ ಸ್ನೇಹಿತೆ ಮೀನಾಕ್ಷಿಗೆ ಇನ್ಸ್ಟಾಗ್ರಾಮ್ ಸಂದೇಶವನ್ನೇನೋ ಕಳಿಸಿದ್ರಂತೆ. ಕೊನೆಯದಾಗಿ ಕಳಿಸಿದಂಥ ಆಘಾತಕಾರಿ ಸಂದೇಶ ಏನಿದೆ, ಇದು ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಕೊಟ್ಟಿದೆ. ತನ್ನ ಸ್ನೇಹಿತೆಗೆ ಮಾತು ಕೊಟ್ಟಂತೆ ತ್ವಿಷಾ ಅವರಿಂದ ಯಾವುದೇ ಕರೆ ಬರಲಿಲ್ವಂತೆ. ಮರುದಿನ 2 ತಿಂಗಳ ಗರ್ಭಿಣಿಯಾಗಿದ್ದಂಥ 31 ವರ್ಷದ ತ್ವಿಷಾ ಭೋಪಾಲ್ನ ಕಟಾರಾ ಹಿಲ್ಸ್ನಲ್ಲಿರುವಂಥ ತನ್ನ ಪತಿಯ ಮನೆಯಲ್ಲಿ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಮಾಜಿ ಮಿಸ್ ಪುಣೆ ಆಗಿದ್ದರು ಇವರು. 2025ರ ಡಿಸೆಂಬರ್ನಲ್ಲಿ ಭೋಪಾಲ್ನ ಪ್ರಭಾವಿ ವಕೀಲ ಸಮರ್ಥ ಸಿಂಗ್ ಅವರನ್ನು ಮದುವೆಯಾಗಿದ್ದರು. ಇವರ ಅತ್ತೆಯ ಕುಟುಂಬ ನಿವೃತ್ತ ನ್ಯಾಯಾಧೀಶರು ಹಾಗೂ ಹಿರಿಯ ವಕೀಲರನ್ನೆಲ್ಲ ಒಳಗೊಂಡಿದೆ. ಮೇ 12ನೇ ತಾರೀಕಿಗೆ ನಡೆದಂಥ ಈ ನಿಗೂಢ ಸಾವಿನ ಹಿಂದೆ ತೀವ್ರ ವರದಕ್ಷಿಣೆ ಕಿರುಕುಳ, ದೈಹಿಕ ಹಿಂಸೆ, ಮಾನಸಿಕ ಕಿರುಕುಳದ ಗಂಭೀರ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರೋದು. ಅವರೇನೋ ಹೇಳ್ತಾ ಇದ್ರಂತೆ, ಪತಿ ಮತ್ತು ಅತ್ತೆ ಕಡೆಯವರೆಲ್ಲ 20 ಲಕ್ಷ ರೂಪಾಯಿ ಮೌಲ್ಯದ ಷೇರುಗಳನ್ನು ನಮಗೆ ವರ್ಗಾವಣೆ ಮಾಡಬೇಕು ಮತ್ತು ಹೆಚ್ಚುವರಿ ಹಣವನ್ನು ನಮಗೆ ತಂದುಕೊಡಬೇಕು ಅಂತ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳವನ್ನು ಕೊಡ್ತಿದ್ರು ಅಂತ ಇವರೆಲ್ಲ ಹೇಳ್ತಾ ಇರೋದು. ಮತ್ತೊಂದು ಕಡೆ ತ್ವಿಷಾ ಅವರ ನಡತೆಯನ್ನು ಕೂಡ ಶಂಕೆ ಮಾಡಿ ಅವರು ಗರ್ಭಧಾರಣೆಯಾಗಿದ್ದರು. ಆ ಗರ್ಭಧಾರಣೆಯನ್ನು ಬಲವಂತವಾಗಿ ಕೊನೆಗೊಳಿಸಬೇಕು, ಅಂದರೆ ಗರ್ಭಪಾತ ಮಾಡಿಸಬೇಕು ಎನ್ನುವಂಥ ಒತ್ತಡವನ್ನು ಕೂಡ ಅವ್ರ ಮೇಲೆ ಹೇರಲಾಗ್ತಾ ಇತ್ತು ಎನ್ನುವಂಥ ಗಂಭೀರವಾದಂಥ ಆರೋಪವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಈ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ಸದ್ಯಕ್ಕೆ ಶುರುವಾಗಿದೆ. ಇವರು ಮಿಸ್ ಪುಣೆ, ಅಂದರೆ ಮಾಜಿ ಮಿಸ್ ಪುಣೆ ಆಗಿದ್ದರು, ಒಂದು MNC ಕಂಪ್ನಿಯಲ್ಲಿ ಉದ್ಯೋಗಿ ಕೂಡ ಆಗಿದ್ದರು ಅಂತ ಹೇಳಲಾಗ್ತಾ ಇದೆ. ಮದುವೆಯಾಗಿ ಕೆಲವೇ ತಿಂಗಳಲ್ಲಿ ಇಂಥದ್ದೊಂದು ಘಟನೆ ಆಗಿರೋದು. ಈ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ಸದ್ಯಕ್ಕೆ ಶುರುವಾಗಿರೋದು.